ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ರಿಷೀಸ್ ವರ್ಲ್ಡ್. ಇವತ್ತಿನ ಸ್ಪೆಷಲ್ ದಹಿ ಬಲ್ಲ. ಮಾಡುವ ವಿಧಾನ, ಬೇಕಾಗುವ ಸಾಮಗ್ರಿಗಳು: ಮೊದಲು ಒಂದು ಬಾಣಲಿಗೆ 1 ಟೀ ಚಮಚ ಅಷ್ಟು ಕರಿಮೆಣಸು, 4ರಿಂದ 5 ಲವಂಗ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 1 ಟೀ ಚಮಚ ಜೀರಿಗೆ, 1/4 ಟೀ ಚಮಚ ಅಷ್ಟು ಕರಿ ಜೀರಿಗೆ, 1 ಟೀ ಚಮಚ ಅಜ್ವೈನ್ ಅಂದರೆ ಓಂಕಾಳು ಹಾಕ್ಕೊಂಡು ಕೆಂಪು ಬರೋವರೆಗೂ ಬಾಡಿಸ್ಕೋಬೇಕು. ಅದನ್ನ ಒಂದು ಬಟ್ಲಿಗೆ ಎತ್ತಿಟ್ಕೋಬೇಕು. ಆಮೇಲೆ ಅದ ಬಾಣಲಿಗೆ 5ರಿಂದ 6 ಒಣಮೆಣಸಿನ್ಕಾಯಿ ಹುರ್ಕೋಬೇಕು. ಈಗ ಬಾಣಲಿಗೆ ಸ್ವಲ್ಪ ಬೆಚ್ಚಗಾಗುವ ಹಂಗೆ ಕರಿಬೇವೆಸಳು ಹಾಕಿ ಎಲ್ಲ ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ಚೆನ್ನಾಗಿ ಬೀಸ್ಕೋಬೇಕು. 4ರಿಂದ 5 ತಾಸು ನೆನೆಸ್ಕೊಂಡಿರೋಂಥ ಉದ್ದಿನಬೇಳೆ, ಆಮೇಲೆ 2 ತಾಸು ನೆನೆಸ್ಕೊಂಡಿರುವಂಥ 1/4 ಕಪ್ ಹೆಸರುಬೇಳೆ, 2 ಚೆನ್ನಾಗಿ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, 1 3-4, ಸ್ವಲ್ಪ ಶುಂಠಿ ಅಂದರೆ 1/2 ಇಂಚಷ್ಟು ಶುಂಠಿ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೋಬೇಕು. ಆಮೇಲೆ 1/2 ಕಪ್ ನೀರು ಹಾಕ್ಕೊಂಡು ಅದಕ್ಕೆ 8ರಿಂದ 10 ಬೀಜ ತೆಗೆದಂಥ ಡೇಟ್ಸು, ಆಮೇಲೆ 1/2 ಕಪ್ ಹುಣಸೆ ರಸ, 1 ಟೀ ಚಮಚ ಅಷ್ಟು ಒಣ ಖಾರ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಶುದ್ಧಾನುಸಾರ ಉಪ್ಪು, ಸ್ವಲ್ಪ ಕಾಲ ನಮಕ್, ಬೆಲ್ಲ ಹಾಕ್ಕೊಂಡು ಈ ರೀತಿ ಬೇಯಿಸಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಆಗಬೇಕು. ಈಗ ಮಿಕ್ಸರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ, 1-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ 1/2 ಕಪ್ ನೀರು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಸ್ಲರಿ ಮಾಡಿಕೊಂಡು ಈ ರೀತಿ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. 2ರಿಂದ 3 ನಿಮಿಷ ಬಾಡಿಸಿ ಸ್ಟವ್ ಆಫ್ ಮಾಡಿ ಅದಕ್ಕೆ 4ರಿಂದ 5 ಐಸ್ ಕ್ಯೂಬ್ ಹಾಕ್ಕೊಂಡು ಪೂರಾ ಅದು ತಣ್ಣಗಾಗೋವರೆಗೂ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಮೊಸರಿಗೆ ಸೇರಿಸ್ಕೋಬೇಕು. ಇದರಿಂದ ಮೊಸರು ಹೆಂಗೆ ಹೋಟೆಲ್ನಾಗ ಸಿಗುತ್ತಲ್ಲ, ಸಿಲ್ಕಿ ಸ್ಮೂತು ಹಂಗಾಗ್ತದೆ. ಆಮೇಲೆ ಚೆನ್ನಾಗಿ ಮೊಸರನ್ನ ಚೆನ್ನಾಗಿ ಕಟ್ಕೋಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಂದಕ್ಕೆ ಮತ್ತೊಮ್ಮೆ ಕಟ್ಟಬೇಕು. ಆಮೇಲೆ ಈಗ ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನು ಎಣ್ಣೆ ಒಳಗೆ ಹಾಕಿ ವಡಿ ರೀತಿ ಕರ್ಕೋಬೇಕು. ಈ ವಡಿಗಳನ್ನು ಇನ್ನೊಂದು ಪಾತ್ರೆಗೆ ನೀರು ಹಾಕ್ಕೊಂಡಿರಬೇಕು. ಅಲ್ಲಿ ತೋರಿಸೈತಲ್ಲ ಆ ರೀತಿ ಆ ನೀರಿಗೆ ಈ ಕರ್ದ ವಡೆಗಳನ್ನು ಹಾಕ್ಕೋಬೇಕು. ಅದು ಮಿನಿಮಮ್ ಏನಿಲ್ಲ ಅಂದರೂ 15 ನಿಮಿಷ ಆ ನೀರೊಳಗೆ ನೆನಿಬೇಕು. ಯಾಕಂದರೆ ಅದ್ರಾಗಿದ್ದೆಲ್ಲ ಎಣ್ಣೆ ಹೋಗಬೇಕು. ಈ ರೀತಿ ಕರ್ದದ್ದನ್ನು ನೀರಿಗೆ ಹಾಕ್ಕೊಂಡು 15 ನಿಮಿಷ ಅದ್ರಾಗ ಬಿಟ್ಬಿಡ್ಬೇಕು. 15 ನಿಮಿಷ ಆಗಿಂದ ಚೆನ್ನಾಗಿ ನೀರು ಹಿಂಡಿ ಮತ್ತೊಂದು ಪಾತ್ರೆಗೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಮೊಸರು, ಈಗೇನು ಕಡ್ದಿಟ್ಟಿದ್ವಲ್ಲ ನೋಡ್ರಿ, ಆ ಮೊಸರು ಎಷ್ಟು ಚಂದ ಬರ್ತದೆ. ಅದಕ್ಕೆ ಸ್ವಲ್ಪ ಗ್ರೀನ್ ಚಟ್ನಿ, ಆಮೇಲೆ ಮಿಠಾ ಚಟ್ನಿ, ಈಗೇನು ಬೀಸಿ ಇಟ್ಕೊಂಡಿದ್ವಲ್ಲ 1/4 ಚಮಚ ಆ ಬೀಸಿದ ಮಸಾಲೆ, ಮೇಲೆ ಈ ರೀತಿ ಚಾಟ್ ಮಸಾಲ, ಈ ರೀತಿ ಸೇವ್ ಉದುರಿಸ್ಕೊಂಡ್ರೆ ದಹಿ ಬಲ್ಲ ರೆಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.